ಫ್ರೆಂಡ್ಸ್, ಇವತ್ತು ನಾನು ಮೋದಿ ಕೇರ್ನ ಸಲೂನ್ ಪ್ರೊಫೆಷ್ನಲ್ ಹೇರ್ ಕಲರಿಂಗ್ ಕ್ರೀಮ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೇನೆ. ಈ ಪ್ಯಾಕೇಜಲ್ಲಿ 3 ಥರದಾಗಿ ಕಂಟೆಂಟ್ಸ್ ಇರುತ್ತೆ. ಒಂದು ಹೇರ್ ಕಲರಿಂಗ್ ಕ್ರೀಮ್ ಇರುತ್ತೆ, ಡೆವಲಪರ್ ಇರುತ್ತೆ, ಆಮೇಲೆ ಆಫ್ಟರ್ ಕಲರ್ ಟ್ರೀಟ್ಮೆಂಟ್ ಅಂತ 3 ಪ್ಯಾಕೇಜಸ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಇದು ಹೇರ್ ಕಲರಿಂಗ್ ಕ್ರೀಮು. ಆಮೇಲೆ ಇದು ಅದ್ರ ಜೊತೆ ಮಿಕ್ಸ್ ಮಾಡೋಕ್ಕೆ ಡೆವಲಪರ್ ಇರುತ್ತೆ. ಆಮೇಲೆ ಇದು ಕಲರ್ ಮಾಡಿದ ಆದಮೇಲೆ ಹೇರ್ ಅಪ್ಲೈ ಮಾಡುವಂಥ ಒಂದು ಕ್ರೀಮ್ ಇರುತ್ತೆ, ಅಥವಾ ಕಂಡೀಷ್ನರ್ ಅಂತಲೇ ಹೇಳ್ಬೋದು. ಸೊ ಈಗ ಈ ಸಲೂನ್ ಪ್ರೊಫೆಷ್ನಲ್ ಹೇರ್ ಕಲರಿಂಗ್ ಕ್ರೀಮ್ನ ಹೇಗೆ ಅಪ್ಲೈ ಮಾಡೋದು, ಯಾಕೆ ನಾವು ಅಪ್ಲೈ ಮಾಡಬೇಕು? ಈ ಸಲೂನ್ ಪ್ರೊಫೆಷ್ನಲ್ ಹೇರ್ ಕಲರಿಂಗ್ ಕ್ರೀಮ್ ಬಂದುಬಿಟ್ಟು ಇದು ನಮ್ಮ ಕೂದಲಿನ ಹೊಳಪನ್ನು ಹೆಚ್ಚಿಸುತ್ತದೆ, ಮತ್ತು ಇದು ನಮ್ಮ ಕೂದಲಿನ ಕಲರು ಅಥವಾ ಕಪ್ಪಾಗಬೇಕಾದ್ರೆ ನಾನು ಇವಾಗಿಲ್ಲಿ ರಿವ್ಯೂ ಮಾಡ್ತಾ ಇದ್ದರು ನ್ಯಾಚುರಲ್ ಬ್ಲ್ಯಾಕ್ ಆಗಿರೋದ್ರಿಂದ ಈ ಕಲರಿಂಗ್ ಕ್ರೀಮ್ ಬಂದುಬಿಟ್ಟು ನಮ್ಮ ಹೇರನ್ನು ನ್ಯಾಚುರಲಿ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಮಾಡುತ್ತೆ. ಆಮೇಲೆ ಇದನ್ನು ಹೇಗೆ ಯೂಸ್ ಮಾಡೋದಪ್ಪ ಅಂತಂದರೆ 3 months ಒನ್ಸ್ ನಾವು ಯೂಸ್ ಮಾಡ್ಬೋದು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 575 ರುಪೀಸು. ಈ 575 ರುಪೀಸ್ ಪ್ರೈಸು. ನಿಮ್ಮದು ಮೋದಿ ಕೇರ್ ID ಇದ್ದರೆ ಇನ್ನೂ ನಿಮಗೆ ಕಡಿಮೆ ರೇಟಲ್ಲಿ ಇದು ಸಿಗ್ಬೋದು. ಆಮೇಲೆ ನೆಕ್ಸ್ಟ್ ಇದನ್ನು ಹೇಗಪ್ಪ ಅಪ್ಲೈ ಮಾಡೋದು ಅಂತ ಅಂದರೆ, ಈ ಡೆವಲಪರು ಮತ್ತು ಕ್ರೀಮನ್ನು ಒಂದು ಮೆಟಾಲಿಕ್ ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ಡೆವಲಪರ್ ಆಗಿರುತ್ತೆ, ಇದು ಈ ಕ್ರೀಮನ್ನು ಇವೆರಡನ್ನು ಮೆಟಾಲಿಕ್ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಬಿಟ್ಟು ಫಸ್ಟು ನಾವು ಹೇಗೆ ಮಾಡಬೇಕಂದ್ರೆ, ಫಸ್ಟು ನಮ್ಮ ಸ್ಕಿನ್ನಿಗೆ ಅಥವಾ ಮುಖಕ್ಕೆ ಏನು ಮಾಡಬೇಕು, ಗ್ರೀಸಿ ಅಥವಾ ಆಯಿಲಿ ಕಂಟೆಂಟ್ ಇರುವಂಥ ಕ್ರೀಮನ್ನು ಅಥವಾ ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಬೇಕು. ಏನಕ್ಕಂದರೆ ಒಂದು ಸ್ವಲ್ಪ ಕ್ರೀಮು ಈ ಚರ್ಮದ ಮೇಲೆ ಅಥವಾ ಸ್ಕಿನ್ ಮೇಲೆ ತಾಕ್ತಂದರೆ ಅದು ಕಲರ್ ಹಾಗೇ ಇರುತ್ತೆ. ತುಂಬ ಅದು ಕಲರ್ ಹೋಗಬೇಕಂದ್ರೆ ಒಂದು 3 to 4 months ಆಗುತ್ತೆ. ಸೊ ಆ ರೀಸನಿಗೋಸ್ಕರ ನಾವು ಮುಖಕ್ಕೆ ಅಥವಾ ಈ ನಮ್ಮ ಚರ್ಮಕ್ಕೆ ಸ್ವಲ್ಪ ಇದು ಅಪ್ಲೈ ಮಾಡ್ಕೋಬೇಕು, ಕೊಕೊನಟ್ ಆಯಿಲು ಅಥವಾ ಏನಾದರೂ ಗ್ರೀಸಿ ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟು ಈ ಡೆವಲಪರ್ ಮತ್ತು ಕ್ರೀಮನ್ನು ಒಂದು ಮೆಟಾಲಿಕ್ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೇರ್ಗೆ ಅಪ್ಲೈ ಮಾಡಬೇಕು. ಒಂದು 20 to 30 minutes ಬಿಟ್ಬಿಟ್ಟು ಆಮೇಲೆ ನಾವು ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವ ನೀರಿಂದ ನಮ್ಮದು ಹೇರ್ಸನ್ನು ವಾಶ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಹೊಳಪಿರುವಂಥ ಮತ್ತು ಕರಿ ಕಲರ್ ಆಗಿರುವಂಥ ಅಥವಾ ಬ್ಲ್ಯಾಕ್ ಕಲರ್, ನ್ಯಾಚುರಲಿ ಬ್ಲ್ಯಾಕ್ ಕಲರ್ ಆಗಿರುವಂಥ ಹೇರ್ಸು ನಮ್ಮದಾಗುತ್ತೆ. ಆಮೇಲೆ ಅದು ಅಪ್ಲೈ ಮಾಡಿ ತಲೆ ಸ್ನಾನ ಆದಮೇಲೆ ಈ ಕ್ರೀಮನ್ನು ನಾವು ಕಂಡೀಷ್ನರ್ ಆಗಿ ಬಳಸಬಹುದು. ಅದೇ ಆಫ್ಟರ್ ಕಲರ್ ಟ್ರೀಟ್ಮೆಂಟ್, ಸಲೂನ್ ಪ್ರೊಫೆಷ್ನಲ್ ಅವರ ಆಫ್ಟರ್ ಕಲರ್ ಟ್ರೀಟ್ಮೆಂಟು. ಇದನ್ನು ನಾವು ಕಂಡೀಷ್ನರ್ ಥರ ಅಪ್ಲೈ ಮಾಡಿದರೆ ಒಳ್ಳೆಯ ಸ್ಮೂತಿ ಅಥವಾ ಸಿಲ್ಕಿ ಹೇರ್ ಥರ ನಮ್ಮದು ಹೇರ್ಸು ಆಗುತ್ತೆ. ಸೊ ಈ ರಿವ್ಯೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ.